ಬಲಿಪಗುಳಿ ಖುಷಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇತ್ತೀಚಿನ ಸಮರದಲ್ಲಿ ಭಾರತೀಯ ಸೇನೆ ಎಂಬ ವಿಷಯದ ಬಗ್ಗೆ ಒಂದು ಪ್ರಬಂಧವನ್ನು ಮಂಡಿಸಲಿದ್ದೇನೆ. ದೇಶದ ಐಕ್ಯತೆ, ಸಮಗ್ರತೆ ಕಾಪಾಡುವ ನಿಟ್ಟಿನಲ್ಲಿ ಸೈನಿಕರ ಕಾರ್ಯ ಅಮೋಘವಾದುದು. ಭಾರತೀಯ ಸೈನ್ಯ ಪ್ರಪಂಚದಲ್ಲಿಯೇ ಬಲಾಢ್ಯವಾಗಿದೆ. ಎಂತಹ ಪರಿಸ್ಥಿತಿಯನ್ನಾದರೂ ಎದುರಿಸಲು ಸನ್ನದ್ಧವಾಗಿದೆ. ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯ ನಾಗರಿಕರ ಮೇಲೆ ಪಾಕಿಸ್ತಾನದ ಉಗ್ರರು ಗುಂಡಿನ ಸುರಿಮಳೆಗೈದು ಹಲವಾರು ಜನರ ಹತ್ಯೆ ಮಾಡಿದರು. ಆ ಸಂದರ್ಭದಲ್ಲಿ ಭಾರತೀಯ ಸೇನೆ ಅಲ್ಲಿಗೆ ತಲುಪಿ ಉಳಿದವರನ್ನು ಸುರಕ್ಷಿತವಾಗಿ ತಲುಪಿಸುವಂತಹ ವ್ಯವಸ್ಥೆ ಮಾಡಿತು. ಆ ಬಳಿಕ ಭಾರತದ ಪ್ರಧಾನಿ ಮೋದಿಯವರ ಆದೇಶದಂತೆ ಭಾರತೀಯ ಸೈನಿಕರು ಆಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಸನ್ನದ್ಧರಾಗಿ ಉಗ್ರಗಾಮಿಗಳ ಮೇಲೆ ಹಾಗೂ ಅವರು ಅವಿತಿದ್ದ ಬಿಡಾರಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿ ಉಗ್ರರನ್ನು ನಿರ್ನಾಮ ಮಾಡಿದರು. ಇದಕ್ಕೆ ಆಪರೇಷನ್ ಸಿಂಧೂರ್ ಎಂದು ಪ್ರಧಾನಿಯವರೇ ಹೆಸರಿಟ್ಟಿದ್ದರು. ಭಾರತದ ನಾರಿಯರ ಸಿಂಧೂರವನ್ನು ಅಳಿಸಿದ್ದ ಉಗ್ರರ ಹುಟ್ಟಡಗಿಸಲು ಮಾಡಿದ ಈ ದಾಳಿಗೆ ಈ ಹೆಸರು ಅನ್ವರ್ಥಕವಾಗಿತ್ತು. ಈ ಮೂಲಕ ಭಾರತೀಯ ಸೇನೆ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ವಿಶ್ವಕ್ಕೆ ತೋರಿಸಿಕೊಟ್ಟಿತು. ನಮ್ಮ ರಾಷ್ಟ್ರದ ಸಂರಕ್ಷಣೆಗಾಗಿ ತಮ್ಮ ಬದುಕನ್ನು ಮುಡಿಪಾಗಿಟ್ಟು ಹೋರಾಟ ಮಾಡುವ ಮೂಲಕ ದೇಶದ ಜೊತೆಗೆ ನಮ್ಮೆಲ್ಲರನ್ನು ಕಾಯುವ ಸೈನಿಕರ ಪಾತ್ರ ಅನನ್ಯವಾದುದು. ಅದರ ಫಲವಾಗಿ ನಾವಿಂದು ಸುರಕ್ಷಿತವಾಗಿ ಸುಖ ಸಂತೋಷದಿಂದ ಬದುಕಲು ಸಾಧ್ಯವಾಗಿದೆ. ಜೈ ಜವಾನ್. ದಯವಿಟ್ಟು ನನ್ನ ಚಾನಲನ್ನು ಪ್ರೋತ್ಸಾಹಿಸಿ, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.